ನಮಸ್ಕಾರ, ವೆಂಕಟೇಶ್ ಅಂತ ಸರ್. ಇದು ನಮ್ಮ ತಾಯಿಯವರು ಒಂದು 40 ವರ್ಷಕ್ಕೆ ಮುಂಚೆ ವ್ಯಾಪಾರ ಮಾಡ್ತಾ ಇದ್ರು ಸರ್ ಇಡ್ಲಿನ. ಅದಾದಮೇಲೆ ಸ್ವಲ್ಪ ಅವ್ರಿಗೆ ವಯಸ್ಸಾದ್ಮೇಲೆ ನಾನು ಇದನ್ನು ಶುರು ಮಾಡಿದೆ ಸರ್. ಬರೀ ಅವರು ಇಡ್ಲಿ ಮಾಡ್ತಾಯಿದ್ರು. ಸಾಯಂಕಾಲ ಟೈಮಲ್ಲಿ ಚಕ್ಲಿ ಬೋಂಡ ಈ ಥರ ಎಲ್ಲ ಮಾಡ್ತಾಯಿದ್ರು ಸರ್ ಅವರು. ಆವಾಗ 10 ಪೈಸೆ ಒಂದು ಇಡ್ಲಿ ಇತ್ತು. ಓಕೆ, ಇವತ್ತು 35 ರೂಪಾಯಿ ಆಗಿದೆ ಸರ್. ಸರ್ ನಾನಿವಾಗ ತಟ್ಟೆ ಬೆಳಿಗ್ಗೆ ಮಾರ್ನಿಂಗ್ ಟೈಮಲ್ಲಿ ತಟ್ಟೆ ಇಡ್ಲಿ, ರೈಸ್ ಬಾತು, ದೋಸೆ, ಇಡ್ಲಿ, ಮಸಾಲೆ ದೋಸೆ, ಪೂರಿ, ಚಿತ್ರಾನ್ನ, ಪುಳಿಯೋಗರೆ, ಈ ಬಿಸಿಬೇಳೆ ಬಾತ್ ಈ ಥರ ಐಟಮ್ಸ್ ಎಲ್ಲ ಮಾಡ್ತೀನಿ ಸರ್. ದಿನ ಒಂದೊಂದು ರೈಸ್ ಬಾತ್ ಮಾಡ್ತೀನಿ ಸರ್. ಮಧ್ಯಾಹ್ನ ಹೊತ್ತು ನಿಮಗೆ ಪರೋಟ, ಚಪಾತಿ, ಮುದ್ದೆ, ರೈಸು, ಮೊಸರನ್ನ, ಅದಕ್ಕೆ ಪರೋಟಾಗೆ ಕರಿ ಎಲ್ಲ ಬೇರೆ ಬೇರೆ ಮಾಡ್ತೀವಿ ಸರ್ ನಾವು. ದಾಲು, ಚೆನ್ನ, ವೆಜ್ ಕಡಾಯಿ ಆ ಟೈಪಲ್ಲಿ ಮಾಡ್ತೀವಿ ಸರ್.
ಇದೇ ಮಾಡಬೇಕಂತ ಡಿಸೈಡ್ ಮಾಡಿದೆ ಸರ್. ಓಕೆ, ಅದಕ್ಕೋಸ್ಕರ ಇದನ್ನೇ ಮಾಡಿದ್ದೀನಿ. ಇದು ನಮಗೆ ಏನೋ ಒಂಥರ ಸಮಾಧಾನ ಸರ್. ನಾನು ಮಾಡಿ ಆಲ್ರೆಡಿ ಒಂದು 18 ವರ್ಷ ಆಗಿದೆ. ಸರ್ ಇವಾಗ ಇದು ಪರೋಟ ಬಂದು 35 ರೂಪಾಯಿ ಇದೆ ಸರ್. ಪ್ಲೇಟ್ ಎಲ್ಲ 35 ರೂಪಾಯಿ ಸರ್. ಓಕೆ, ಮುದ್ದೆ ಎಲ್ಲ ಎರಡಕ್ಕೆ 35. ಎರಡಕ್ಕೆ 35. 35. ಇದು ಸಾರಕ್ಕಿ ಗೇಟ್ ಅಂತ. ಓಕೆ, ಮೆಟ್ರೋ ಸ್ಟೇಷನ್ ಇಂದ ಸ್ವಲ್ಪ ಈ ಕಡೆ ಪಂಚಂಗಿರಿ ಹೋಗೋ ಕಡೆ ಪಿಲ್ಲರ್ ನಂಬರ್ 60, 61 ಮಧ್ಯ ಇದೆ ಸರ್. ಸರ್ ನಂದು ಬೆಳಿಗ್ಗೆ 7:30 ಶುರು ಮಾಡಿದ್ರೆ 4 ಗಂಟೆವರೆಗೂ ಇರ್ತೀನಿ ಸರ್. ಥ್ಯಾಂಕ್ ಯು ಸರ್. ನಾನು 10 ಪೈಸದ ಇಡ್ಲಿಯಿಂದ ಮಾಡ್ತಾ ಇದ್ದೆ ಏರಿಯಾದಲ್ಲಿ. ಇಂಪ್ರೂವ್ ಇರಲಿಲ್ಲ. ಓಕೆ, ಕೆಳಗಡೆ ಡೌನ್ ನಲ್ಲಿ ಗಂಗಾಧರ್ ನಗರ ಅಂತ ಇದ್ದೆ. ಓಕೆ, 10 ಪೈಸದಿಂದ ಇಡ್ಲಿಯಿಂದ ಮಾಡ್ತಾ ಇದ್ದೆ. ಹಿಂಗೆ ಮಾಡ್ತಾ ಇದ್ದ ಮನ್ಸಾಗ್ ಬಂದು ತಗೊಂಡ್ ಹೋಗೋದು. ಆಮೇಲೆ ಹಂಗೆ ಇದ್ ಮಾಡ್ಕೊಂಡು ನನ್ನ ಮಗನ್ಗೆ ಹೇಳಿದ್ರೆ ಇದ್ ಮಾಡಿದ್ರೆ ಏನ್ ಸುಖ ಇಲ್ಲಪ್ಪ, ಏನಾನ ಬೇರೆ ಎಲ್ಲ ಒಂದು ಚಿಕ್ಕದಾಗ ಒಂದು ಹೋಟ್ಲು ಮಾಡ್ಕೊಳ್ಳೋಣ. ಇವನು ಇಲ್ಲಿ ಅಂಗಡಿ ಇಟ್ಟ ಚಿಕ್ಕದಾಗಿ. ಆಮೇಲೆ ಬರೇ ಇದ್ ಮಾಡಿದ್ರಾಗಲ್ಲ ಕಣಪ್ಪ, ಸ್ವಲ್ಪ ಮುದ್ದೆ ಇದೆಲ್ಲ ಮಾಡೋಣ, ವ್ಯಾಪಾರ ಆಗ್ತೈತೆ ಅಂದ್ರೆ ಸರಿ ಅಮ್ಮ ಅಂತ ಹೇಳಿ ನಾವು ರೆಡಿ ಮಾಡಿದ್ವು. ಅದನ್ನ ನಮ್ಗೆ ಒಳ್ಳೇದಾಯ್ತು ಸ್ವಾಮಿ. ಅವತ್ತಿಂದನು ಅಲ್ಲಿ ಬಿಟ್ಟು ಇಲ್ಲಿಗೆ ಬಂದು ಭಗವಂತ ಇನ್ನೂ ಸ್ವಲ್ಪ ಇಷ್ಟ ಕೊಟ್ಟಿದ್ದಾನೆ, ಚೆನ್ನಾಗಿಟ್ಟಿದ್ದಾನೆ ಅಷ್ಟೇ. ಇವತ್ತು ಬಂದವರೆಲ್ಲಾನು ಅಜ್ಜಿ ಆಗಿದ್ದಾರೆ, ಅಜ್ಜಿ ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟೆ ಹೋಗ್ತಾರೆ ಸ್ವಾಮಿ. ಅಜ್ಜಿ ಹೋಟ್ಲು ಅಂತಾನೆ ಎಲ್ರಿಗೂ ಈ ಏರಿಯಾದಲ್ಲಿ ಎಲ್ರಿಗೂ ಯಾರಾದ್ರೂ ಕೇಳಿದ್ರೆ ಅಜ್ಜಿ ಹೋಟ್ಲು ಅಂತಾನೆ ಹೇಳೋದು. ನಮಸ್ಕಾರ. ಬೇಡ 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 ಏನು ಬೇಡ. ರೈಸ್ ಬರ್ತಿದ್ಯಾ? ಆಗೋಣ. ಹಾಂ